ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಜೆಟ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಏನು ಎದುರುಗಡೆ ಮನೆ ನೋಡ್ತಾ ಇದ್ದೀರಾ, ಇದು ಒಂದು ಹಳ್ಳಿಯಲ್ಲಿ ಕಟ್ಟಿರುವಂಥ ಮನೆ. 30x30. ಹೌದು ವೀಕ್ಷಕರೇ, 30 ಫೀಟ್ಗೆ 30 ಫೀಟು 900 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆ. ಸೈಟ್ ಹೇಳ್ತಾ ಇಲ್ಲ, ಇಡೀ ಮನೆಯೇ ಈ ಸೈಜಲ್ಲಿ ಬರ್ತಾ ಇದೆ ವೀಕ್ಷಕರೇ. ಕಂಪ್ಲೀಟಾಗಿ ಲ್ಯಾಟ್ರಸ್ ಸ್ಟೋನು, ಕೆಂಪ್ ಸ್ಟೋನ್ ಅಂತ ಹೇಳ್ತಾರೆ ಗೊತ್ತಾ, ಕಲ್ಲು ಅಂತ ಹೇಳ್ತಾರೆ ಊರ ಕಡೆ ಎಲ್ಲ, ಆ ರೀತಿ ಕಟ್ಟಿರುವಂಥದ್ದು. ಎದುರುಗಡೆ ಏನು ಎಲಿವೇಶನ್ ತೊಗೊಂಡಿದ್ದಾರೆ, ಇಲ್ಲಿ 3 MS ಕಂಬಗಳು ಕೂಡ ಬರುತ್ತೆ ವೀಕ್ಷಕರೇ. ಜೊತೆಯಲ್ಲಿ ಇದು ಎಂಟೈರ್ ಆಗಿ ಲೋಡ್ ಬೇರಿಂಗ್ ಸೆಕ್ಷನ್. ಯಾವುದೇ ಕಾಲಮ್ ಆಗಲಿ ಬೀಮ್ಗಳಾಗಲಿ ಇಲ್ಲ, ಇದರಲ್ಲಿ ಪಿಲ್ಲರ್ ಇಲ್ಲ ಇದಕ್ಕೆ ಆ್ಯಕ್ಚುಲಿ. ಓಕೆ, ಲೋಡ್ ಬೇರಿಂಗ್ ಸೆಕ್ಷನ್ ವಾಲಲ್ಲಿ ಕಟ್ಟಿರುವಂಥದ್ದು. ಒಂದು ಒಳ್ಳೆ ಫೌಂಡೇಶನ್ ಹಾಕ್ಕೊಂಡಿದ್ದಾರೆ. ಸೊ ಇದನ್ನು ಗ್ರೌಂಡ್ +1 G+1 ಅಂತೂ ಕಟ್ಬೋದು. ಎದುರುಗಡೆ ಒಂದು ಒಳ್ಳೆ ವರಾಂಡ ತೊಗೊಂಡಿದ್ದಾರೆ. ಇಲ್ಲಿ 2x2ನ ಟೈಲ್ಸ್ಗಳನ್ನು ಹಾಕಿರುವಂಥದ್ದು. ಈ ರೀತಿ ಟೈಲ್ಸ್ಗಳು ಆಲ್ಮೋಸ್ಟ್ ನಿಮಗೆ 40 ರೂಪಾಯಿ ಆಗುತ್ತೆ. ಆ್ಯಂಡ್ ಫ್ರಂಟ್ ಕ್ಲಾಡಿಂಗಲ್ಲೂ ಕೂಡ ಎಂಬೋಸ್ಡ್ ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಇದು ಕೂಡ ನಿಮಗೆ 35ಇಂದ 40 ರೂಪೀಸ್ವರೆಗೆ ಸಿಕ್ಬಿಡುತ್ತೆ. ಕಂಪ್ಲೀಟಾಗಿ ವುಡ್ನ ವಿಂಡೋಸ್ಗಳನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಫ್ರಂಟಲ್ಲಿ ಇನ್ನೂ ಡೋರ್ ಫಿಕ್ಸ್ ಮಾಡಿಲ್ಲ. ಇದು ಚೌಕಟ್ಟು ಏನು ಫ್ರೇಮ್ ಬರ್ತಾ ಇದೆ, ಇದು ಬರ್ಮಾ ಬಾರ್ಡರ್ ಟೀಕ್ ವುಡ್ಡಿಂದ ಮಾಡಿರುವಂಥದ್ದು. ಇನ್ನು ಒಳಗಡೆ ಬಂದರೆ ಇಲ್ಲಿ ಹಾಲ್ ಸೈಜ್ ನಿಮಗೆ 20x10 ಬರ್ತಾ ಇದೆ. ಆ್ಯಂಡ್ ಆ ಹಾಲಲ್ಲೇ ನಿಮಗೆ ಅರೌಂಡ್ 4x4ನ ದೇವರ ಮನೆ ಕೂಡ ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಆಲ್ಮೋಸ್ಟ್ 7 ಫೀಟ್ಗೆ ಇದನ್ನು ಎಂಡ್ ಮಾಡಿದ್ದಾರೆ. ಒಳಗಡೆ 2x4ನ ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ 50 ರೂಪೀಸ್ದು. ಆ್ಯಂಡ್ ಇಲ್ಲಿ ಕೆಳಗಡೆ 2x2ನ ಟೈಲ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ಗ್ರನೈಟ್ನ ಒಂದು ಚಿಕ್ಕ ಕಟ್ಟೆನ ಯೂಸ್ ಮಾಡಿದ್ದಾರೆ. ಗೋಲ್ಡನ್ ಬೀಡಿಂಗ್ಗಳನ್ನು ತೊಗೊಂಡಿರುವಂಥದ್ದು ವೀಕ್ಷಕರೇ. ಸೊ ಇದು ಊರ ಕಡೆ ಹಳ್ಳಿ ಕಡೆ ಮಾಡಿರೋ ಮನೆ. ಆ್ಯಂಡ್ ಈ ಬಜೆಟಲ್ಲಿ ಮಾಡಿರೋಕ್ಕೆ ಸಾಧ್ಯ, ಯಾಕಂದರೆ ಇದನ್ನು ಓನರ್ ಖುದ್ದಾಗಿ ನಿಲ್ಲಿಸ್ಕೊಂಡು ಮಾಡಿರುವಂಥ ಮನೆ, ನಿಂತ್ಕೊಂಡು ಕಟ್ಟಿರುವಂತಹ ಮನೆ ವೀಕ್ಷಕರೇ. ಸೊ ಆದ್ದರಿಂದ ಈ ಬಜೆಟಲ್ಲಿ ಕ್ರಿಯೇಟ್ ಮಾಡಲಾಗಿದೆ. 2x2ನ ಏನು ಹೊರಗಡೆ ಟೈಲ್ಸ್ ನೋಡಿದ್ರೆ ಅದೇ ಇಲ್ಲಿ ಬಂದಿರುವಂಥದ್ದು. ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದಾರೆ. ಈ ಫ್ಲಶ್ ಡೋರ್ಗಳು ಆಲ್ಮೋಸ್ಟ್ ನಿಮಗೆ 3,000 to 4,000 ರೂಪೀಸ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಫ್ರೇಮ್ಗಳನ್ನು ಸಿಮೆಂಟ್ದೇ ತರಿಸಿರುವಂಥದ್ದು, ಯಾವುದೇ ವುಡ್ ಫ್ರೇಮ್ ಹಾಕಿಲ್ಲ, ಕಂಪ್ಲೀಟ್ ಸಿಮೆಂಟ್ ಫ್ರೇಮ್ ಹಾಕಿರುವಂಥದ್ದು. ಈ ರೂಮ್ ಏನು ನೋಡ್ತಾ ಇದ್ದರೆ ಇದು ಆಲ್ಮೋಸ್ಟ್ 10x12 ಇದೆ ವೀಕ್ಷಕರೇ. ಇಲ್ಲೂ ಕೂಡ ಅಷ್ಟೇ 2x2ನ ಫ್ಲೋರಿಂಗನ್ನು ಹಾಕಿರುವಂಥದ್ದು. ಟೈಲ್ಸ್ ವಿಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ. ಆ್ಯಂಡ್ ಇನ್ನು ಪೇಂಟಿಂಗ್ ಆಗಬೇಕು, ವೈರಿಂಗ್ ಆಗಬೇಕು, ಪ್ಲಂಬಿಂಗ್ ಕೆಲಸ ಪೆಂಡಿಂಗ್ ಇದೆ. ಇದು ಆಗಬೇಕು, ನಡೀತಾ ಇತ್ತು. ನಾನು ನಿಮಗೋಸ್ಕರ ಈ ಬಜೆಟಲ್ಲೂ ಈ ರೀತಿ ಮನೆ ಕಟ್ಬೋದು ಅನ್ನೋ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ಶೂಟ್ ಮಾಡ್ಕೊಂಡ್ಬಂದಿದ್ದೀನಿ. ಸೇಮ್ ಫ್ಲಶ್ ಡೋರನ್ನು ಇಲ್ಲಿ ಹಾಕಿದ್ದಾರೆ. ಸೇಮ್ ಸಿಮೆಂಟ್ನ ವಾಸ್ಕಲ್, ಇಲ್ಲಿ ಕಾಂಕ್ರೀಟ್ನ ವಾಸ್ಕಲ್ ಇಲ್ಲಿ ಬಂದಿದೆ ವೀಕ್ಷಕರೇ. ಈ ರೂಮ್ ಸೈಜ್ ಸ್ವಲ್ಪ ಸಣ್ಣದಿರುತ್ತೆ. ಆಲ್ಮೋಸ್ಟ್ 10x10 ಇದೆ ವೀಕ್ಷಕರೇ. ನೋಡ್ತಾ ಇದ್ದೀರಾ ನೀವು, ಮನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. 90% ಕೆಲಸ ಇಲ್ಲಿ ಮುಗಿದಿದೆ ವೀಕ್ಷಕರೇ. ಒಂದು ವಿಲೇಜ್ ಸೈಡಲ್ಲಿ ಕಟ್ಟಿರುವಂತಹ ಒಂದು ಒಳ್ಳೆ ಸುಂದರವಾದ ಮನೆ ಅಂತಲೇ ಹೇಳ್ಬೋದು. ಸ್ಪೇಸಿಯಸ್ ಆಗಿದೆ. 30x30ಯಲ್ಲಿ 2 BHK ಕಟ್ಟಿದ್ದಾರೆ. ವಿಶಾಲವಾದಂತಹ ಕಿಚನ್ ಇದೆ. ಅಷ್ಟೇ ಅಲ್ಲದೆ ಹಳ್ಳಿ ಕಡೆ ಮಾಡು ಅಂತ ಬರುತ್ತೆ, ಸಪ್ರೇಟಾಗಿ ಒಂದು ಮಾಡಿ ಹೇಳ್ಕೊತಾರೆ, ಅದನ್ನು ಕೂಡ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ. ಟೈಲ್ಸಲ್ಲಿ ಡಿಸೈನ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಕಿಚನ್ ಅಂತ ಬಂದಾಗ ಕಿಚನ್ನು ಅಷ್ಟೇ ತುಂಬ ವಿಶಾಲವಾಗಿರೋಂಥ ಕಿಚನ್ನು. ಆಲ್ಮೋಸ್ಟ್ 10x20 ಇದೆ ವೀಕ್ಷಕರೇ. ಇದು ಕೂಡ ತುಂಬ ಉದ್ದ ಇದೆ. ಕಾರಣ ಏನಂತಂದರೆ ಇಲ್ಲೇ ಡೈನಿಂಗ್ ಏರಿಯಾ ಕೂಡ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ಕಿಚನನ್ನು ಕೂಡ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಕಂಪ್ಲೀಟಾಗಿ ಗ್ರನೈಟ್ನ ಕಿಚನನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಕಂಪ್ಲೀಟಾಗಿ ಕಟ್ಟೆ ಕಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ SS ಟ್ಯಾಂಕನ್ನು ಅಳವಡಿಸಿದ್ದಾರೆ ವೀಕ್ಷಕರೇ. ಮೇಲ್ಗಡೆ ಇದು ಗ್ರನೈಟು. ಇದು ಆಲ್ಮೋಸ್ಟ್ ಸಿಮಿಲರ್ ಗ್ಯಾಲಕ್ಸಿ ಥರ ಬರುತ್ತೆ, ಬಟ್ ಅದಲ್ಲ, ಪಿಚ್ ಬ್ಲ್ಯಾಕ್ ಅಂತ ಹೇಳ್ಬೋದು. ಇದರ ಬೆಲೆ ಆಲ್ಮೋಸ್ಟ್ 110 ರೂಪೀಸಿಂದ 120 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಎದುರುಗಡೆ ನೀರು ಕೆಳಗಡೆ ಬೀಳದೆ ಇರೋ ಥರ ಬ್ಲಾಕೇಜನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಬ್ಲಾಕ್ ವಾಲನ್ನು ಕೂಡ ಕಟ್ಕೊಂಡಿದ್ದಾರೆ. ಕೆಳಗಡೆ ಶೆಲ್ಫ್ಸ್ಗಳನ್ನು ಕೂಡ ಹಾಕೊಂಡಿದ್ದಾರೆ ವೀಕ್ಷಕರೇ. ಈಸಿಯಾಗಿ ಇದಕ್ಕೆ ನಿಮಗೆ ನೀವಿಲ್ಲಿ ಒಂದು ಮಾಡ್ಯುಲರ್ ಕಿಚನನ್ನು ಕೂಡ ಫಿಕ್ಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫ್ರಂಟಲ್ಲಿ ಕ್ಲಾಡಿಂಗ್ ಟೈಲ್ಸ್ಗಳು ನೋಡ್ತಾ ಇದ್ದಾರೆ, ಅವೆಲ್ಲ ಆಲ್ಮೋಸ್ಟ್ 25-30 ರೂಪೀಸಲ್ಲಿ ಸಿಕ್ಬಿಡುತ್ತೆ ವೀಕ್ಷಕರೇ. ಇನ್ನು ಈ ಕಡೆ ಬಂದರೆ ಇದನ್ನು ಮಾಡು ಅಂತ ಹೇಳ್ತಾರೆ. ನಮ್ಮ ಊರ ಕಡೆ ಆಲ್ಮೋಸ್ಟ್ ಊರ ಕಡೆಗಳೆಲ್ಲ ಈ ಥರ ಮಾಡನ್ನು ತೊಗೊತಾರೆ. ಮೇನ್ ಕಾಂಕ್ರೀಟ್ ಅಂದರೆ ಮೋಲ್ಡ್ ಹಾಕಿರೋ ಮನೆಯನ್ನು ಬಿಟ್ಟು ಸೈಡಲ್ಲಿ ನೀವು ಪಕಾಸೆ ಅಂತ ಬರುತ್ತೆ, ಅಂದರೆ ಈ ತೆಂಗಿನ ಮರದಿಂದ ಮಾಡಿರುವಂತಹ ಒಂದು ವುಡ್ನ ಲಾಗನ್ನು ತಂದುಬಿಟ್ಟು ಮಾಡಿರುವಂಥದ್ದು. ನೀವು ಅಲ್ಲಿ ನೋಡಿದ್ರಿ ಅರೋ ಕಲ್ಲನ್ನು ಹಾಕಿದ್ದಾರೆ. ಮತ್ತು ಇಲ್ಲಿ ಬೆಂಕಿ ಮಾಡೋದಕ್ಕೆ, ಚಿಕ್ಕದಾಗಿ ಅಡುಗೆ ಮಾಡೋದಕ್ಕೆ ಒಂದು ಒಲೆ ಕೂಡ ಇದೆ. ಆ್ಯಂಡ್ ಈ ಕಡೆ ಬಂತಂತಂದರೆ ಇಲ್ಲಿ ಒಂದು ವಾಶ್ರೂಮ್ ಇದೆ. ಇಲ್ಲಿ ವಾಶ್ರೂಮ್ ಸಪ್ರೇಟ್ ಇದೆ, ಟಾಯ್ಲೆಟ್ ಸಪ್ರೇಟ್ ಇದೆ ವೀಕ್ಷಕರೇ. ಇದು ಸ್ನಾನ ಮಾಡೋದಕ್ಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 7 ಫೀಟ್ಗೆ ಟೈಲ್ಸ್ ಹಾಕಿದ್ದಾರೆ. ಅಗಲ ತುಂಬಾ ಚೆನ್ನಾಗಿದೆ. 8x7 ಇದೆ ವೀಕ್ಷಕರೇ. ನೋಡಿದ್ರಲ್ಲ, ಇದನ್ನು ಪಕಾಸೆ ಅಂತ ಹೇಳೋದು. ಪಕಾಸೆ ರೀಪ್ ಹಾಕ್ಬಿಟ್ಟು ಮೇಲ್ಗಡೆ ಮ್ಯಾಂಗ್ಳೂರ್ ಹಂಚ್ ಬರುತ್ತೆ, ಹಂಚನ್ನು ಹೊಡೆದಿರುವಂಥದ್ದು. ಆ್ಯಂಡ್ ಸೈಡಲ್ಲಿ ಒಂದು ಶೆಲ್ಫ್ ಮಾಡಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ಈ ಕಡೆ ಬಂದರೆ ಇಲ್ಲಿ ಟಾಯ್ಲೆಟ್ ಇದೆ ವೀಕ್ಷಕರೇ. ಈ ಟಾಯ್ಲೆಟ್ ನಿಮಗೆ ಆಲ್ಮೋಸ್ಟ್ 5x3.5 ವೀಕ್ಷಕರೇ.
ನೋಡ್ತಾ ಇದ್ದೀರಾ, ಇಲ್ಲಿ ಇಂಡಿಯನ್ ಕಮೋಡನ್ನು ಹಾಕಿರುವಂಥದ್ದು. ಹಳ್ಳಿ ಕಡೆ ಆಗಿರೋದ್ರಿಂದ ಇಲ್ಲಿ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡೋದಿಲ್ಲ. ಈ ಕಡೆ ಬಂದರೆ ನಾನು ಹೇಳಿದ್ನಲ್ಲ, ಒಂದು ಶೆಲ್ಫು ಜೊತೆಯಲ್ಲಿ ಇಲ್ಲಿ ಒಲೆ. ಓಕೆ, ಈ ಒಲೆ ಆಲ್ಮೋಸ್ಟ್ ಯಾರೂ ನೋಡಿರೋದಿಲ್ಲ. ಸೊ ಇದು ಹಳ್ಳಿ ಕಡೆ ಒಲೆ ವೀಕ್ಷಕರೇ. ಇನ್ನು ಹಿಂದ್ಗಡೆ ಬಂದರೆ ಇಲ್ಲಿ ಹಂಡೆ ಅಂತ ಇರುತ್ತೆ. ಹಂಡೆಗೆ ನೀರು ಕಾಸೋದಕ್ಕೆ ವ್ಯವಸ್ಥೆ ಆ್ಯಂಡ್ ಕೆಳಗಡೆ ಸ್ಟೆಪ್ಸು, ಕೂತ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಜಗಲಿ ಥರ ವ್ಯವಸ್ಥೆ ಎಲ್ಲವೂ ಕೂಡ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ. ಅಷ್ಟೇ ಅಲ್ಲ, ನಾನು ನಿಮ್ಗೆ ತೋರಿಸ್ತೀನಿ, ಹಿಂದ್ಗಡೆಯಿಂದನೂ ಕೂಡ ನಾನು ಬಂದಿದ್ದೀನಿ. ಸೊ ಇದು ಓವರಾಲ್ ಆಗಿ ಬಜೆಟು 10 lakh ಒಳಗಡೆನೇ ಆಗಿದೆ. ನಾನು ಹೇಳ್ತಾ ಇರುವಂಥದ್ದು ಈವನ್ ವೈರಿಂಗ್, ಪ್ಲಂಬಿಂಗ್ ಎಲ್ಲ ಎವ್ರಿಥಿಂಗ್, ಪೇಂಟಿಂಗ್, ಮನೆ ಓಪನಿಂಗ್ ಮಾಡೋ ಸಮಯದಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಗೂ ಕೂಡ 10 ಲಕ್ಷದ ಒಳಗಡೆನೆ ಈ ಮನೆನ ಕಂಪ್ಲೀಟಾಗಿ ಮುಗಿಸಿರುವಂಥದ್ದು ವೀಕ್ಷಕರೇ. ನಾನು ನಿಮ್ಗೆ ತೋರಿಸ್ತೀನಿ ಅಂತ ಅನ್ನಲ್ಲ, ಇದು ಹಂಡೆ ಇದೆ, ಒಳಗಡೆ ಹಂಡೆ ಫಿಕ್ಸ್ ಮಾಡಿರ್ತಾರೆ, ಉರಿಯನ್ನು ಹಾಕುವಂಥ ಜಾಗ ಸ್ನೇಹಿತರೆ. ಹಾಗೆ ಇದು ಮುಂಚೆನೇ ಹೇಳಿದಾಗೆ ಓನರೇ ಖುದ್ದು ನಿಂತು ಕಟ್ಟಿಸಿರುವಂತಹ ಮನೆ, ಆದ್ದರಿಂದ ಇಷ್ಟು ಕಮ್ಮಿ ರೇಟಲ್ಲಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೂಡ ಒಂದು ಹಳ್ಳಿ ಕಡೆ ಮಾಡಿರುವಂತಹ ಮನೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.